ಸರ್ ಕ್ಯಾಂಪೇನಿಗೆ ಬರ್ತಾ ಇಲ್ಲ, ಅವ್ರ ಪ್ರಜಾಕೀಯ ಪಕ್ಷನ ಅವರು ಪ್ರಚಾರ ಮಾಡ್ತಾ ಇಲ್ಲ, ಇನ್ನು ಜನ ಹೇಗೆ ವೋಟ್ ಹಾಕ್ಬೇಕು ಇವರನ್ನ ನಂಬಿ ಅನ್ನೋದು ದೊಡ್ಡ ಒಂದು ಇದು ಆಗ್ಬಿಟ್ಟಿದೆ. ಬಟ್ ನನ್ನ ಪ್ರಕಾರ ಇಲ್ಲಿ ಕೇಳಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಜಂಕ್ ಫುಡ್ ಇದೆ, ಇನ್ನೊಂದು ಹೆಲ್ದಿ ಫುಡ್ ಇದೆ. ಜಂಕ್ ಫುಡ್ನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅದಕ್ಕೆ ಏನೇನು ಬೇಕು ಎಲ್ಲನೂ ಹಾಕಿ ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಆ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಹೆಲ್ದಿ ಫುಡ್ ಇದೆ. ಈ ವ್ಯಕ್ತಿ ಹೇಳ್ತಿದ್ದಾನೆ, ನೋಡಿ ಇಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ, ನೋಡಿದ್ರೆ ಹಂಗೆ ಬಾಯಲ್ಲಿ ನೀರು ಬರಬೇಕು, ತಿನ್ನಬೇಕು ಅನ್ನಿಸ್ಬೇಕು, ಆ ಥರ ರೆಡಿ ಮಾಡಿ ಇಟ್ಟಿದ್ದಾನೆ. ಈ ವ್ಯಕ್ತಿ ನೋಡಪ್ಪ ಇದು ನೀನು ಹೆಲ್ತಿಗೆ ಒಳ್ಳೇದಿದೆ ಆಯಿತಾ, ಇದನ್ನು ತಿಂದರೆ ನೀನು ಹೆಲ್ತಿಗೆ ಒಳ್ಳೇದಾಗುತ್ತೆ, ಹೊಟ್ಟೆ ಕೆಡಲ್ಲ, ಹೊಟ್ಟೆ ನೋವು ಬರಲ್ಲ, ಚೆನ್ನಾಗಿರ್ತೀಯ ಅಂತ ಹೇಳ್ತಿದ್ದಾನೆ. ಈ ವ್ಯಕ್ತಿ ನೋಡು ಇದು ಎಷ್ಟು ಚೆನ್ನಾಗಿದೆ, ಈ ರುಚಿ ತಿನ್ನೋಡು ಅಂತ ಹೇಳ್ತಿದ್ದಾನೆ. ಇವಾಗ ಎರಡೂ ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಈ ವ್ಯಕ್ತಿ ಬಂದು ನಮ್ಮ ಹತ್ರ ಬಂದು ಕೊಡಬೇಕಾಗಿಲ್ಲ, ಕರೆಕ್ಟಾ, ಹೆಲ್ದಿ ಫುಡ್ನ. ಈ ವ್ಯಕ್ತಿ ಬೇಕಾದರೆ ನಮ್ಮ ಹತ್ರ ಬರ್ತಾನೆ, ಇದರಿಂದ ಅವನಿಗೆ ಲಾಭ ಇದೆ, ನಮಗೆ ಹೊಟ್ಟೆ ನೋವಾಗುತ್ತೆ. ತಿಂದು ಹೊಟ್ಟೆ ನೋವು ಬರೆಸ್ಕೊಳ್ಳೋರಿಗೆ ಆ ಎಚ್ಚರ ಇರಬೇಕು, ಕರೆಕ್ಟಾ. ತುಂಬ ಜನ ಏನು ಮಾಡ್ತಾರೆ, ಈ ಅಟ್ರಾಕ್ಟ್ ಆಗಿರೋ ಜಂಕ್ ಫುಡ್ ಇದೆಯಲ್ಲ, ಹೆಲ್ದಿ ಫುಡ್ನ ಬಿಟ್ಟಾಕ್ಬಿಡ್ತಾರೆ, ಅಟ್ರಾಕ್ಟ್ ಆಗಿರೋ ಜಂಕ್ ಫುಡ್ ಅದ್ರ ಬರ್ತಾರೆ, ಹೊಟ್ಟೆ ನೋವು ಮಾಡ್ಕೋತಾರೆ. ಓಕೆ, ಈ ಹೆಲ್ದಿ ಫುಡ್ನವನಿಗೆ ಈ ಜಂಕ್ ಫುಡ್ನವ್ನು ಹೇಳ್ತಾನೆ, ಅಲ್ಲ ಕಣಯ್ಯ ನೀನು ನಂತರ ಬಂದು ನೋಡಿ ಆ ಥರ ಈ ಥರ ಇದೆ ಹಿಂಗಿದೆ ಅಂತ ಹೇಳಿದರೆ ನಿನ್ನ ಹತ್ರನೂ ಬರ್ತಿದ್ರು ಅಂತ. ಅದಕ್ಕೆ ಹೆಲ್ದಿ ಫುಡ್ನವ್ನು ಹೇಳ್ತಿದ್ದಾನೆ, ನೀನು ತಿಂತಾರೆ, ಆಲ್ರೆಡಿ ತಿಂದಿದ್ದಾರೆ ಜನ, ಹೊಟ್ಟೆ ನೋವು ಬರೆಸ್ಕೊಂಡಿದ್ದಾರೆ. ಆ ಹೊಟ್ಟೆ ನೋವು ಬರೆಸ್ಕೊಂಡರಲ್ಲಿ ಒಬ್ಬನಿಗಾದರೂ ಆ ನೋವಿನ ಅರಿವಿರುತ್ತಲ್ಲ, ಅವನೊಬ್ಬನು ಸಾಕು ನನಗೆ. ಅವನು ಯೋಚನೆ ಮಾಡ್ತಾನೆ, ಇದು ನನ್ನ ಅಟ್ರಾಕ್ಟ್ ಮಾಡ್ತಿದೆ, ಬಟ್ ನನ್ನ ಹೊಟ್ಟೆಗೆ ಇದು ಸರಿಯಲ್ಲ, ಇದು ನನ್ನ ಅಟ್ರಾಕ್ಟ್ ಮಾಡ್ತಿಲ್ಲ, ಬಟ್ ಇದು ನನ್ನ ಹೆಲ್ತಿಗೆ ತುಂಬ ಮುಖ್ಯ ಅಂತ ಆ ಒಬ್ಬನಿಗೆ ಗೊತ್ತಾಗಿದೆ ಅಲ್ಲ, ಆ ಒಬ್ಬನು ಅವನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾನೆ. ನನ್ನ ಹೊಟ್ಟೆ ಕೆಟ್ಟಾಗೆ ನನ್ನ ಫ್ಯಾಮಿಲಿ ಹೊಟ್ಟೆ ಕೆಡಬಾರ್ದು ಅಂತ ಅವನ ಫ್ಯಾಮಿಲಿಯಲ್ಲಿ ಇರೋರಿಗೆಲ್ಲರಿಗೂ ಹೆಲ್ದಿ ಫುಡ್ ತಿನ್ನೋಣ ಅಂತ ತಿನ್ನಿಸ್ತಾನೆ. ಇದೇ ರೀತಿ ಎಲ್ಲರ ಮನೇಲೂ ಒಬ್ಬೊಬ್ಬ ಹೆಲ್ದಿ ಫುಡ್ನ ಅರ್ಥ ಮಾಡ್ಕೊಂಡವನು ಖಂಡಿತವಾಗ್ಲೂ ಕರ್ಕೊಂಡು ಬಂದೇ ಬರ್ತಾನೆ. ಈ ಫುಡ್ಡಿನ ಮಹತ್ವ ಗೊತ್ತಿರೋನ್ಗೆ ನಾನು ಬಂದು ತಿಳಿಸಿ ಎಲ್ಲ ಹೇಳಬೇಕಾಗಿಲ್ಲ, ಆಲ್ರೆಡಿ ಹೊಟ್ಟೆ ನೋವು ಬರೆಸ್ಕೊಂಡಿರೋರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಅನ್ನೋದು ಈ ಉಪ್ಪಿ ಸರ್ ವಾದ. ಈಗ ನೀವು ಹೇಳಿ, ಅವ್ರು ಬಂದು ನಮ್ಮ ಮಧ್ಯೆ ಬಂದು ಇನ್ನು ತಗೊಳ್ಳಿ ಅಂದರೆ ನಾವು ತಗೊಂತೀವ? ಅಥವಾ ಇಷ್ಟು ವರ್ಷ ತಿಂದು ಹೊಟ್ಟೆ ನೋವು ಬರೆಸ್ಕೊಂಡಿರೋ ನಮಗೆ ಹೆಲ್ದಿ ಫುಡ್ ಯಾವುದು ಅಂತ ಸರಿಯಾಗಿ ಆಯ್ಕೆ ಮಾಡಿಕೊಂಡು ಇನ್ನೂ ತಿನ್ನಕ್ಕೆ ಬರಲ್ಲ ಅಂದರೆ ಏನು ಹೇಳಬೇಕು? ಅಷ್ಟೇ ಅಲ್ಲದೆ ಸುಮ್ಮನೆ ಹೆಲ್ದಿ ಫುಡ್ ಅಂತ ಏನೋ ಒಂದು ಬೋರ್ಡ್ ಹಾಕೊಂಡಿದಾರ? ಖಂಡಿತ ಆಗಲಿಲ್ಲ. ಇದರಲ್ಲಿ ಏನೇನು ಹೆಲ್ದಿ ಫುಡ್ ಇದೆ, ಇದಕ್ಕೆ ಯಾವುದನ್ನ ಹೇಗೆ ಯೂಸ್ ಮಾಡಬೇಕು, ನೆಕ್ಸ್ಟು ಇದರಲ್ಲಿ ಏನಾದರೂ ಸರಿ ಇಲ್ಲ, ನಾವು ಮಾಡಿಟ್ಟಿರೋ ಹೆಲ್ದಿ ಫುಡ್ಡಲ್ಲಿ ಏನಾದರೂ ಸರಿ ಇಲ್ಲ ಅಂದರೆ ನೀವು ಅದನ್ನು ತೆಗೆದು ಬಿಸಾಕ್ಬೋದು. ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿ ಹೆಲ್ದಿ ಫುಡ್ಡನ್ನು ಮಾಡಿಟ್ಟಿದ್ದಾರೆ, ನಾವು ಕಣ್ಣಕ್ಕೆ ನೋಡ್ತಾ ಇಲ್ಲ ಅಷ್ಟೇ. ಒಂದ್ಸರಿ ನೋಡಿ, ಇದನ್ನ ಅವ್ರು ಬಂದು ನಮ್ಮ ಮಧ್ಯೆ ಹೇಳಬೇಕಾಗಿಲ್ಲ. ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಒಂದ್ಸರಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಅವ್ರು ಬಂದೇ ಹೇಳ್ಬೇಕಂತ ಏನಿಲ್ಲ. ಅದಕ್ಕೆ ನನಗನ್ಸೋದು, ಈ ಮಾಧ್ಯಮದವ್ರಿಗೆ ಯಾಕೆ ಉಪ್ಪಿ ಸರ್ ಬಂದು ಮಧ್ಯೆ ಎಲ್ಲ ನಿಂತ್ಕೊಂಡು ಏನು ಅವ್ರು ಎಕ್ಸ್ಕ್ಲೂಸಿವ್ ಇದನ್ನ ವಿಡಿಯೋ ಮಾಡ್ಬೇಕಂತಿದಾರೋ ಏನೋ ಗೊತ್ತಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರ ವಿಚಾರಗಳು ಏನಂತ ಅರ್ಥ ಆಗಿದೆ, ಅವ್ರು ಆಲ್ರೆಡಿ ಒಂದು ಸಿಸ್ಟಮ್ ರೆಡಿ ಮಾಡಿಟ್ಟಿದ್ದಾರೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ತಿದ್ದೀವಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೋತಿದ್ದಾರೆ. ಖಂಡಿತ ಹೆಲ್ದಿ ಫುಡ್ನ ಆಯ್ಕೆ ಮಾಡ್ಕೋತಾರೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ